ಹಲೋ ಮುದ್ದು ಮಕ್ಕಳ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನಿವತ್ತೊಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ. ಯಾವುದದು ಅಂತ ಹೇಳಿದ್ರೆ ಲರ್ನ್ ಎನಿಥಿಂಗ್ ಇನ್ ಜಸ್ಟ್ 21 ಡೇಸ್ ಅಂತ. ಕೇವಲ 21 ದಿನದಲ್ಲಿ ಏನನ್ನು ಬೇಕಾದರೂ ಕಲಿಬಹುದು. ಕಲಿಬಹುದು. ಇದು ಮ್ಯಾಜಿಕ್ ಅಲ್ಲ, ಸೈನ್ಸ್ ಇದೆ, ಓಕೆನಾ. ಸೈಕಾಲಜಿ ಇದೆ, ಮನೋವಿಜ್ಞಾನ ಇದೆ. ನಮ್ಮ ಬ್ರೈನ್ 21 ಡೇಸಲ್ಲಿ ಏನನ್ನು ಬೇಕಾದರೂ ಕಲಿಬಹುದು. ಸೊ ನಾನು ನಮಗೊಂದು ಸ್ಟೋರಿ ಲೈನ್ ಜೊತೆ ನಮ್ಮ ಕ್ಲಾಸನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಇಬ್ಬರು ನಮ್ಮ ಫೇವ್ರೆಟ್ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಇಬ್ಬರಿಗೂ ನೇಮ್ ಕೊಟ್ಬಿಡೋಣ. ಇವ್ರಿಗೆ ಟ್ವಿಂಕಿ ಅಂತ ಕೊಡ್ತಾ ಇದ್ದೀನಿ, ಇವ್ರಿಗೆ ಪಿಂಕಿ ಅಂತ ಕೊಡೋಣ, ಓಕೆನಾ. ಓಕೆ, ಎಲ್ಲ ಟೈಮೂ ಎ ಬಿ ಅಂತ ಕೊಟ್ಬಿಟ್ಟು ಬೋರ್ ಮಾಡಿಸಿದ್ದೇನೆ. ಸೊ ಇವಾಗ ನೇಮ್ಗಳನ್ನು ಕೊಡ್ತಾ ಇದ್ದೀನಿ. ಸೊ ನಮ್ಮ ಜೊತೆ ಟ್ವಿಂಕಿ ಮತ್ತು ಪಿಂಕಿ ಇದ್ದಾರೆ. ಇವಾಗ ಟ್ವಿಂಕಿ ರುಟೀನ್ ಹೇಗಿದೆ, ಹವ್ಯಾಸ ಅಂತ ನೋಡೋಣ ಬನ್ನಿ. ಸೊ ಟ್ವಿಂಕಿ ಹೇಗೆ ಅಂತ ಹೇಳಿದ್ರೆ, ಅವರು ಕೆಲಸವನ್ನು ಅವತ್ತೇ ಕಂಪ್ಲೀಟ್ ಮಾಡ್ತಾರೆ. ಏನು ಓದೋದಿರುತ್ತೆ ಅವತ್ತೇ ಕಂಪ್ಲೀಟ್ ಮಾಡ್ತಾರೆ. ನೆಕ್ಸ್ಟ್ ಓದಿದ್ದನ್ನು ರಿವೈಸ್ ಮಾಡ್ತಾರೆ. ಇವತ್ತೇನು ಓದಿರ್ತಾರೆ ಅದನ್ನು 3 ಡೇಸ್ ಆದಮೇಲೆ ರಿವೈಸ್ ಮಾಡ್ತಾರೆ, ಓಕೆನಾ. ಓದಿದ್ದನ್ನೇ ಓದ್ಕೊಂಡು ಕೂರ್ತಾ ಇರಲ್ಲ. ಅದಾದಮೇಲೆ ಏನು ಕಲಿರ್ತಾರೆ ಅದನ್ನು ರಿವೈಸ್ ಮಾಡಿ ಆದಮೇಲೆ ಒಂದು ಸಲ ಬರೆದು ಪ್ರಾಕ್ಟೀಸ್ ಮಾಡುವಂಥ ಹವ್ಯಾಸ ನಮ್ಮ ಟ್ವಿಂಕಿದು. ಯಾವುದನ್ನು ಆಮೇಲೆ ಮಾಡೋಣ, ನಾಳೆ ಮಾಡೋಣ, ಇನ್ನೂ ಟೈಮ್ ಇದೆಯಲ್ಲ ಅನ್ನೋ ಅಂಥ ಮೈಂಡ್ಸೆಟ್ ನಮ್ಮ ಟ್ವಿಂಕಿಗೆ ಇಲ್ಲ. ಸೊ ಎಲ್ಲದನ್ನು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡ್ತಾರೆ, ಅವತ್ತಿನ ಕೆಲಸನ ಅವತ್ತೇ ಮುಗಿಸ್ಬಿಡ್ತಾರೆ. ನಮ್ಮ ಇನ್ನೂ ಒಬ್ಬರು ಸ್ಟೂಡೆಂಟ್ ಇದ್ದಾರೆ, ಯಾರು ಅಂತ ಹೇಳಿದ್ರೆ ಪಿಂಕಿ, ಓಕೆನಾ. ನಮ್ಮ ಪಿಂಕಿ ಹೇಗೆ ಅಂತ ಹೇಳಿದ್ರೆ, ಸ್ಕೂಲಿಂದ ಬರ್ತಾರೆ, ಸ್ವಲ್ಪ ಟಯರ್ಡ್ ಆಗಿರುತ್ತೆ, ನನಗೂ ಅರ್ಥ ಆಗುತ್ತೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ, ಓಕೆ. ರೆಸ್ಟ್ ಮಾಡಿ ಆದಮೇಲೆ ಆದರೂ ಓದಬೇಕು ಅಲ್ವಾ. ನಮ್ಮ ಪಿಂಕಿ ಆ ಥರ ಮಾಡಲ್ಲ. ಇನ್ನೂ ಟೈಮ್ ಇದೆ ಅಲ್ವಾ, ಇವಾಗ ಜಸ್ಟ್ 5 o'clock 6 o'clock, ಇನ್ನೂ 10ವರೆಗೂ ಟೈಮ್ ಇದೆ, 12ವರೆಗೂ ಟೈಮ್ ಇದೆ ಅಂತ ಹಾಗೆಯೇ ಪೋಸ್ಟ್ಪೋನ್ ಮಾಡ್ತಿರ್ತಾರೆ. ಟಿ ವಿ ನೋಡಿ ಸ್ವಲ್ಪ ಸಮಯ ಟೈಮ್ ವೇಸ್ಟ್ ಮಾಡ್ತಾರೆ. ಅದಾದಮೇಲೆ ಮೊಬೈಲಲ್ಲಿ ಸ್ಕ್ರೋಲ್ ಮಾಡ್ತಿರ್ತಾರೆ. ಸಡನ್ನಾಗಿ ನೆನಪಾಗಿರುತ್ತೆ, ನಾಳೆ ಹೋಮ್ವರ್ಕ್ ಇದೆ ಕಂಪ್ಲೀಟ್ ಮಾಡಬೇಕು, ನೋಟ್ಸ್ ಇದೆ ಕಂಪ್ಲೀಟ್ ಮಾಡಬೇಕು, ಅಸೈನ್ಮೆಂಟ್ ಇದೆ, ನಾಳೆ ಟೆಸ್ಟ್ ಇದೆ ಅಂತ. ಆವಾಗ ಫುಲ್ ಪ್ರೆಷರ್ ತೊಗೊಂಡ್ಬಿಟ್ಟು ಓದೋಕ್ಕೆ ಕೂರ್ತಾರೆ. ಬಟ್ ನಮ್ಮ ಪಿಂಕಿಗೆ ಓದಬೇಕು ಅನ್ನೋ ಆಸೆ ಏನೋ ಇದೆ, ಆಯಿತಾ. ಸೊ ನೆನಪಾಗಿದ್ದ ತಕ್ಷಣವೇ ಪ್ರೆಷರ್ ಬಿಲ್ಡ್ ಆಗಿಬಿಟ್ಟು ಓದೋದಕ್ಕೆ ಕೂರ್ತಾರೆ. ಒಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಲೇಸಿನೆಸ್. ಆಮೇಲೆ ಮಾಡಿದ್ರಾಯ್ತು, ಇನ್ನು ಸಮಯ ಇದೆ 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 ಅಂತ ಪೋಸ್ಟ್ಪೋನ್ ಮಾಡ್ತಾನೇ ಇರ್ತಾರೆ. ಸೊ 8 ಗಂಟೆಗೆ ಪಿಂಕಿ ಕೂತ್ಕೊಳ್ತಾಳೆ, ಊಟ ಮಾಡೋ ಸಮಯದಲ್ಲಿ ಓದೋದಕ್ಕೆ ಕೂರ್ತಾರೆ, ಓಕೆನಾ. ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ, ಟೈಮ್ ಸೆನ್ಸ್ ಇಲ್ಲ, ಯಾವಾಗ ಯಾವ ಕೆಲಸನ ಮಾಡಬೇಕು ಅಂತ. ಸೊ ಈವ್ನಿಂಗ್ ನೈಟ್ ಟೈಮಲ್ಲಿ ಕೂತ್ಕೋತಾರೆ. ಅದಾದಮೇಲೆ ಓದೋದಕ್ಕೆ ಕೂರ್ತಾರೆ. ಇದೂ ಓದಬೇಕು ಅದನ್ನು ಓದಬೇಕು, ಫುಲ್ ಪ್ರೆಷರ್ ಟೆನ್ಷನ್ ಇರುತ್ತೆ. ಸೊ ಓದಿರ್ತಾರಲ್ವ, ಅದನ್ನು ನೆಕ್ಸ್ಟ್ ಒಂದು 3 ಡೇಸೋ ಅಥವಾ 2 ಡೇಸ್ ಬಿಟ್ಬಿಟ್ಟು ರಿವೈಸ್ ಮಾಡಲ್ಲ, ಓಕೆನಾ. ಸೊ ಯಾವಾಗಲೋ 1 ತಿಂಗಳು ಆದಮೇಲೆ ಬುಕ್ ಓಪನ್ ಮಾಡಿದ್ರೆ ಏನಾಗಿರುತ್ತೆ, ಮರ್ತೋಗಿರುತ್ತೆ. ಸೊ ಪಿಂಕಿಗೂ ಅದೇ ಪ್ರಾಬ್ಲಮ್. 1 ತಿಂಗಳು ಆದಮೇಲೆ ಓಪನ್ ಮಾಡ್ತಾರೆ ಬುಕ್ಕನ್ನು, ಸೊ ಮರ್ತೋಗಿರುತ್ತೆ. ಮತ್ತು ಅದನ್ನೇ ಕೂತ್ಕೊಂಡು ಇನ್ನೊಂದು ಸಲ ಓದೋದು. ಸೊ ಆಮೇಲೆ ಓದಿದ್ದನ್ನು ಬರೆಯೋ ಅಭ್ಯಾಸ ನಮ್ಮ ಪಿಂಕಿಗೆ ಇಲ್ಲ. ಸೊ ಟ್ವಿಂಕಿಗೆ ಏನೆಲ್ಲ ಅಭ್ಯಾಸಗಳಿದ್ದಾವೆ ಅವು ನಮ್ಮ ಪಿಂಕಿ ಜೊತೆ ಇಲ್ಲ. ಓದಬೇಕು, ಚೆನ್ನಾಗಿ ಸ್ಕೋರ್ ಮಾಡಬೇಕು, ಪೇರೆಂಟ್ಸನ್ನ ಪ್ರೌಡ್ ಮಾಡಬೇಕು, ನಾನು ಸಕ್ಕದಾಗಿ ಸ್ಕೋರ್ ಮಾಡಿದ್ದೀನಿ ಅಂತ ನಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್, ನೇಬರ್ಸ್ ಎಲ್ಲರೂ ಹೇಳಬೇಕು, ಟೀಚರ್ಸ್ ಎಲ್ಲ ಹೇಳಬೇಕು ಅಂತ ಆಸೆ ಏನೋ ಇದೆ. ಬಟ್ ಲೇಸಿನೆಸ್, ಎಲ್ಲ ಪೋಸ್ಟ್ಪೋನ್ ಮಾಡ್ತಿದ್ದಾರೆ. ಇನ್ನು ಟೈಮ್ ಇದೆ ಅಂತೇಳಿ ಸುಮ್ಮನೆ ಎಲ್ಲ ಪುಷ್ ಮಾಡ್ತಾ ಹೋಗ್ತಿದ್ದಾರೆ. ಸೊ ನೀವು ನಿಮ್ಮನ್ನು ಟ್ವಿಂಕಿ ಥರ ನೋಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ಪಿಂಕಿ ಥರ ಆಗೋದಕ್ಕೆ ಇಷ್ಟಪಡ್ತೀರಾ? ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ಟ್ವಿಂಕಿ ಅಥವಾ ಪಿಂಕಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆವಾಗ ನನಗೆ ಗೊತ್ತಾಗುತ್ತೆ ನಮ್ಮ ಮಕ್ಕಳು ಮೈಂಡ್ಸೆಟ್ ಯಾವ ಥರ ಇದೆ ಅಂತ. ಸೊ ಮರೀದೆ ತಿಳಿಸಿ ಮಕ್ಕಳ, ನೀವು ಟ್ವಿಂಕಿ ಆಗ್ತೀರಾ ಅಥವಾ ಪಿಂಕಿ ಆಗ್ತೀರಾ ಅಂತ. ಓಕೆ, ಇವಾಗ ಮೆದುಳು ಹೇಗೆ ಕಲಿಯುತ್ತೆ? ನಮ್ಮ ಮೆದುಳು ಹೌ ಡೋಸ್ ದಿ ಬ್ರೈನ್ ಲರ್ನ್ ಅಂತ. ಸೊ ಯಾವುದೇ ವಿಷಯಗಳನ್ನು ನಮ್ಮ ಬ್ರೈನ್ ಹೇಗೆ ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ವಿಷಯಗಳನ್ನು ಕಲಿಬೇಕು ಅನ್ನೋವಂಥ, ಹೊಸ ವಿಷಯಗಳನ್ನು ಕಲಿಬೇಕು ಅನ್ನುವಂಥ ಈಗರ್ನೆಸ್ ಇರುತ್ತೆ, ಅದಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಓಕೆನಾ. ನೀವು ಸುಮ್ಮನೆ ಇವಾಗ ಕಂಪ್ಯೂಟರ್ಗೆ ಹೇಗೆ ಡೇಟಾ ಫೀಡ್ ಮಾಡ್ತೀವಲ್ವ, ಆ ಥರ ಫೀಡ್ ಮಾಡ್ತಾ ಹೋದರೆ ನಮ್ಮ ಬ್ರೈನಿಗೆ ನೆನ್ಪಿಡೋಕ್ಕಾಗಲ್ಲ. ಇದು ಸೈಂಟಿಫಿಕ್ ಫ್ಯಾಕ್ಟ್. ಏನು ಗೊತ್ತಾ, ಏನೆಲ್ಲ ಕಲಿತೀವಿ ಅದನ್ನು 24 hours 70% ನಮ್ಮ ಬ್ರೈನ್ ಮರ್ತೋಗ್ಬಿಡುತ್ತೆ, ಓಕೆನಾ. ಅದಕ್ಕೆ ಉಳಿಯೋದೇ 30% ನೆನ್ಪಿಡುತ್ತೆ. ನಾವು ಆ 30% ನೆಕ್ಸ್ಟ್ ಡೇ ರಿವೈಸ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಕೂಡ ಎವಾಪರೇಟ್ ಆಗಿ ಹೋಗ್ಬಿಟ್ಟಿರುತ್ತೆ. ಇವತ್ತಿನ ಓದಿದ್ದು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಸೊ ಈ
ಪ್ರಾಬ್ಲಮಿಂದ ಹೇಗೆ ಓವರ್ಕಮ್ ಮಾಡೋದು ಅಂತ ಹೇಳಿದ್ರೆ, ಇವಾಗ ಮರ್ತೋಗ್ತಿದ್ದೀವಲ್ವ, ಫರ್ಗೆಟಿಂಗ್ ಕರ್ವ್ ಅಂತ ಇದೆಯಲ್ಲ, ಇದರಿಂದ ಹೇಗೆ ಓವರ್ಕಮ್ ಮಾಡಬೇಕು ಅಂತ ಹೇಳಿದ್ರೆ, ಪದೇ ಪದೇ ನಾವು ರಿವೈಸ್ ಮಾಡಬೇಕು. ನಮ್ಮ ಬ್ರೈನಿಗೆ ಹೇಳ್ತಾ ಇರಬೇಕು ನಾವು, ಇದನ್ನ ಆಲ್ರೆಡಿ ಓದಿದ್ದೇನೆ ನೋಡು, ಇನ್ನೂ ಒಂದ್ಸಲ ಓದ್ತಾ ಇದ್ದೀನಿ, ನೀನು ಪರ್ಮನೆಂಟಾಗಿ ಸ್ಟೋರ್ ಮಾಡು ಅಂತ ನಾವು ಪದೇ ಪದೇ ರೀವಿಸಿಟ್ ಮಾಡಿಬಿಟ್ಟು ರೀಕಾಲ್ ಮಾಡ್ತಾನೆ ಇರಬೇಕು. ಆವಾಗ ನಮ್ಮ ಬ್ರೈನಲ್ಲಿ ಏನು ಪರ್ಮನೆಂಟಾಗಿ ಸ್ಟೋರ್ ಆಗುತ್ತೆ. ನಾವು ಪದೇ ಪದೇ ಕೂತ್ಕೊಂಡು ಅದನ್ನೇ ಓದೋ ಅಂಥ ಅವಶ್ಯಕತೆ ಇರಲ್ಲ. ಸೊ ಇವತ್ತು ಓದ್ತೀರಾ, ಒಂದು 2 days ಗ್ಯಾಪ್ ಕೊಡಿ, ಮತ್ತೆ ರೀವಿಸಿಟ್ ಮಾಡಿ, ಓದಿ, ಅದನ್ನು ಮತ್ತೆ ರೀಕಾಲ್ ಮಾಡಿ 1 week ಆದಮೇಲೆ. ಸೊ ಈ ಥರ ಮಾಡೋದ್ರಿಂದ ಪರ್ಮನೆಂಟಾಗಿ ನಮ್ಮ ಬ್ರೈನಲ್ಲಿ ಇರುತ್ತೆ. ಸೊ ಫಸ್ಟ್ ಡೇ ಓದಿರ್ತೀವಲ್ವ, ಅದು ಹ್ಯೂಮನ್ ನೇಚರ್, ಅದು ನಾವೆಲ್ಲ ರೋಬೋಟ್ ಅಲ್ಲ ಅಲ್ವಾ. ಸೊ ಹ್ಯೂಮನ್ ನೇಚರ್, ಅದು ಮರ್ತು ಹೋಗ್ತೀವಿ ಸಹಜ. ಬಟ್ ಮರ್ತು ಹೋಗದೇ ಇರೋ ಥರ ನಾವು ರೀಕಾಲ್ ಮಾಡ್ತಾ ಇದ್ರೆ ಅದು ಪರ್ಮನೆಂಟಾಗಿ ಸ್ಟೋರ್ ಆಗುತ್ತೆ. ಓಕೆ, ಇವಾಗ ಏನಿದು 21 day ರೋಡ್ ಮ್ಯಾಪು, ಏನಿದು ಯೋಜನೆ ಅಂತ ಹೇಳಿದ್ರೆ, 1 week 1 ವಾರ ಅಂತ ಹೇಳಿದ್ರೆ ಎಷ್ಟು ದಿನಗಳು ಮಕ್ಕಳು? 7 days. ಇದು ಅಂತೂ ನಮ್ಮ ಮಕ್ಕಳಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಸೊ 1 week ಅಂತ ಹೇಳಿದ್ರೆ, 1 ವಾರ ಅಂತ ಹೇಳಿದ್ರೆ ಪಕ್ಕ 7 days ಇದೆ ಅಂತ ನಮ್ಮ ಮಕ್ಕಳಿಗೆ ಗೊತ್ತು. ಇಲ್ಲಿ ನಾನು ಕೂಡ ಬರೀತಾ ಇದ್ದೀನಿ. ಓಕೆ, ಮೊದಲನೇ ವಾರ ಅಂತ ಹೇಳಿದ್ರೆ 7 daysಲ್ಲಿ ನಮ್ಮ ಬ್ರೈನಿಗೆ ಹೊಸ ವಿಷಯಗಳನ್ನು ಕಲಿಸಿ. ಇವಾಗ 10ನೇ ಕ್ಲಾಸಿಗೆ ಬಂದಿದ್ದೀರಾ, ಎಲ್ಲ ಹೊಸ ಕಾನ್ಸೆಪ್ಟ್ಗಳು, ಹೊಸ ವಿಷಯಗಳನ್ನು ಫಸ್ಟ್ ಟೈಮ್ ಕಲಿತಿರ್ತೀರ ಅಲ್ವಾ. ನಮ್ಮ ಬ್ರೈನಿಗೇನೋ ಖುಷಿ ಖುಷಿ ಫೀಲಿಂಗ್ ಇರುತ್ತೆ ಕಲಿಬೇಕು ಅಂತ. ಸೊ ನೀವು ಕೂಡ ಖುಷಿ ಖುಷಿಯಿಂದ ಕಲಿಸ್ಬೇಕು ನಮ್ಮ ಬ್ರೈನಿಗೆ. ಓಕೆನಾ? ಇವಾಗ ನೋಡಿ ಮಕ್ಕಳ, ನೀವು ಒಂದು ಮೂವಿ ನೋಡಿರ್ತೀರಾ ಅಂತ ಅಂದ್ಕೊಳ್ಳಿ, ಅದು ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ಆದ್ರೂ ನಿಮಗೆ ಸೀನ್ಸ್ ಎಲ್ಲ ನೆನಪಿರುತ್ತೆ, ಕೆಲವೊಂದ್ಸಲ ಡೈಲಾಗ್ ಕೂಡ ಹೇಳ್ತಿರ್ತೀರ. ಬಟ್ ಟೆಕ್ಸ್ಟ್ ಬುಕ್ ನಮ್ಮ ಮೂವಿ ಅಲ್ಲ ಅಲ್ವಾ. ಸೊ ನಾವೇನು ಮಾಡಬೇಕು, ಅದನ್ನು ಡೈಲಾಗ್ ಥರ, ಸಾಂಗ್ ಥರ, ನಿಮೋನಿಕ್ಸ್ ಥರ, ನಮಗೆ ಕಂಫರ್ಟಬಲ್ ಆಗಿರೋ ಥರ, ವಿಡಿಯೋಸ್ ಥರ ನಮ್ಮ ಬ್ರೈನಲ್ಲಿ ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಆವಾಗ ಸ್ಟೋರಿ ಥರ ಈ ಥರ ಎಲ್ಲ ನೆನ್ಪಿಟ್ಕೊಂಡ್ರೆ ನಮ್ಮ ಬ್ರೈನ್ ಫುಲ್ ಖುಷಿಯಾಗಿ ಅದನ್ನು ನೆನ್ಪಿಟ್ಕೊಳ್ಳುತ್ತೆ. ಸೊ ಮೊದಲನೇ ವಾರ ನಾವು ಹೊಸ ಹೊಸ ವಿಷಯಗಳನ್ನು ಕಲಿಯೋಣ. ಸೊ ಸೆಕೆಂಡ್ ವಾರ ಅಂತೇಳಿದ್ರೆ ನಮ್ಮ 8 to 14 days ಬರುತ್ತೆ ಅಲ್ವಾ. ಏನೆಲ್ಲ ಹೊಸ ವಿಷಯಗಳನ್ನು ಕಲ್ತಿರ್ತೀವಿ ಅದನ್ನು ರಿವೈಸ್ ಮಾಡಬೇಕು, ರೀಕಾಲ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಬರಿದ್ದು ಕಲಿಬೇಕು. ಓಕೆನಾ? ನೆಕ್ಸ್ಟ್ ಏನು ಮಾಡಬೇಕು, ನಮ್ಮ 15 to 21 days ಲಾಸ್ಟ್ ದಿನಗಳಲ್ಲಿ ಏನಿದೆ ಅಲ್ವಾ, ಇಲ್ಲಿ ಬಂದುಬಿಟ್ಟು ನಾವು ಓದಿದ್ದೆಲ್ಲ ಕರೆಕ್ಟಾಗಿದೆಯಾ ಅಂತ ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೋಬೇಕು. ಸೆಲ್ಫ್ ಟೆಸ್ಟ್, ಸೆಲ್ಫ್ ಅನಾಲಿಸಿಸ್ ಅಂತ ಕರಿತೀವಿ. ಏನೆಲ್ಲ ತಪ್ಪಾಗಿದೆ ಅದನ್ನು ರೆಕ್ಟಿಫೈ ಮಾಡಬೇಕು, ರಿಸಾಲ್ವ್ ಮಾಡಬೇಕು. ಓಕೆನಾ ಮಕ್ಕಳ? ಇವಾಗ ಕೆಲವ್ರಿಗೆ ಬೇಗ ಹೇಳೋ ಅಭ್ಯಾಸ ಇರಲ್ಲ. ಒಂದು 7 o'clock ಎದ್ದೇಳೋದು, 8 ಗಂಟೆಗೆ ಎದ್ದೇಳೋದು, 9 ಗಂಟೆಗೆ ಹೇಳೋ ಅಂಥ ಅಭ್ಯಾಸಗಳೆಲ್ಲ ಇರುತ್ತೆ. ಸೊ ನಾನೇನು ಹೇಳ್ತಿದ್ದೀರ ಅಂತ ಹೇಳಿದ್ರೆ, ನೀವು 3 ಗಂಟೆಗೆ 4 ಗಂಟೆಗೆಲ್ಲ ಎದ್ದೇಳಿ ಅಂತ ಹೇಳಲ್ಲ. ಅಟ್ಲೀಸ್ಟ್ ನೀವು 5 ಗಂಟೆ ಅಥವಾ 6 ಗಂಟೆಗೆ ಎದ್ದೇಳಲೇಬೇಕು. ಸೊ ಆ ಟೈಮಲ್ಲಿ ನಿಮ್ಮ ಬ್ರೈನ್ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಲೇಟ್ ನೈಟ್ ಎಲ್ಲ ಏನೋ ಓದೋದು ಕೂತ್ಕೊಂಡು, ನಮ್ಮ ಪಿಂಕಿ ಥರ ಲೇಟ್ ನೈಟ್ ಎಲ್ಲ ಓದೋದು, ಅದಾದಮೇಲೆ ಕಿರಿಕಿರಿ ಅನಿಸುತ್ತೆ, ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗಲ್ಲ, ಕ್ಲಾಸ್ನ ಕರೆಕ್ಟಾಗಿ ಕೇಳೋದಕ್ಕಾಗಲ್ಲ. ನಮ್ಮ ಪಿಂಕಿದು ಪ್ರಾಬ್ಲಮ್ ಇದೆ ಅಲ್ವಾ, ಆ ಥರ ಪ್ರಾಬ್ಲಮ್ಸನ್ನು ನೀವು ಮಾಡೋದಕ್ಕೆ ಹೋಗಬೇಡಿ ಮಕ್ಕಳ. ಓಕೆನಾ? ಇವಾಗ ನಾನೊಂದು ಪರ್ಫೆಕ್ಟ್ ಟೈಮ್ ಟೇಬಲ್ ಹೇಳ್ತಿದ್ದೇನೆ. ಅಟ್ಲೀಸ್ಟ್ ನೀವು 5 ಗಂಟೆಗೆ ಹೇಳೋಕ್ಕಾಗಿಲ್ಲ ಅಂತ ಹೇಳಿದ್ರೆ 6 ಗಂಟೆಗಾದ್ರೂ ಎದ್ದಿರಬೇಕು. ಓಕೆನಾ? ಲೇಟ್ ನೈಟ್ ಸ್ಟಡಿ ಅಂತಸೆಲ್ಲ ಇಟ್ಕೋಬೇಡಿ. ಓಕೆನಾ? ಬೆಳಿಗ್ಗೆ ಬೇಗ ಹೇಳ್ತಿದ್ದೀರಾ, ನಿಮ್ಗೆ ಯಾವುದು ಕಷ್ಟ ಆಗ್ತದೆ ಆ ಸಬ್ಜೆಕ್ಟನ್ನ ಫಸ್ಟು ಓದಬೇಕು. ಯಾಕಂತಂದರೆ ನಾವು ನೈಟೆಲ್ಲ ಮಲಗಿರ್ತೀವಿ, ರೆಸ್ಟಲ್ಲಿ ಇರ್ತೀವಿ. ಬೆಳಿಗ್ಗೆ ಎದ್ದಿದ ತಕ್ಷಣ ನಮ್ಮ ಬ್ರೈನು, ಬಾಡಿ ಎಲ್ಲ ಫ್ರೆಶ್ ಆಗಿರುತ್ತೆ. ಓಕೆನಾ? ನೀವೇನು ಕಲಿಸಿದ್ರೂ ನಮ್ಮ ಬ್ರೈನ್ ಕಲಿಯುತ್ತೆ. ಸೊ 6 to 7 ಇದೆಯಲ್ವಾ, ಇದು ಗೋಲ್ಡನ್ ಟೈಮು. ಸೊ ಈ ಟೈಮಲ್ಲಿ ನಮಗೆ ಕಷ್ಟ ಆಗಿರುವಂತಹ ಸಬ್ಜೆಕ್ಟನ್ನು ಓದ್ತಾ ಇದ್ದೀವಿ. ಆಮೇಲೆ ನನಗೂ ಗೊತ್ತು ನೀವೆಲ್ಲ ಸ್ಕೂಲ್ಗೆ ಹೋಗ್ತೀರಾ, ಬ್ಯುಸಿ ಆಗಿರ್ತೀರಾ ಅಂತ. ಓಕೆ, ಅಟ್ಲೀಸ್ಟ್ ಈವ್ನಿಂಗ್ ಮನೆಗೆ ಬರ್ತೀರಲ್ವಾ, 4 to 6 ಅಂತ ತೊಗೊಂಡಿದ್ದೀನಿ. ಕೆಲವರು 6 to 8 ಮನೆ ಬರ್ತೀರಿ. ಓಕೆ ಫೈನ್. ನೀವು ಯಾವ ಟೈಮಿಗೆ ಮನೆಗೆ ಬರ್ತೀರಲ್ವ, ಒಂದು 1/2 hour ರೆಸ್ಟ್ ಮಾಡಿ, ಅದಾದಮೇಲೆ ಓದೋದಕ್ಕೆ ಶುರು ಮಾಡಬೇಕು. ಸೊ ನಿಮ್ಮ ಸ್ಕೂಲಲ್ಲಿ ಏನೆಲ್ಲ ಕೊಟ್ಟಿರ್ತಾರೆ ಹೋಮ್ ವರ್ಕ್, ಅದು ಪ್ಲಸ್ ಸ್ಕೂಲಿಂದ ಏನೆಲ್ಲ ಕಲ್ತಿರ್ತೀರ ಅದನ್ನು ರಿವೈಸ್ ಮಾಡೋ ಅವಶ್ಯಕತೆ ಇದೆ. ಇನ್ ಅಡಿಷನ್ ನೀವು ಯಾವುದಾದ್ರೂ ಒಂದು ಹೊಸ ವಿಷಯನ ಕಲಿಬೇಕು. ಓಕೆನಾ? ಮ್ಯಾಥ್ಸ್ ನ್ಯೂಮರಿಕಲ್ ಸಾಲ್ವ್ ಮಾಡೋದು, ಅಥವಾ ಸೈನ್ಸಲ್ಲಿ ಯಾವುದಾದ್ರೂ ಓದೋದು, ಸೋಷಿಯಲ್ ಸೈನ್ಸ್ ಯಾವುದಾದ್ರೂ ಒಂದು ಹೊಸ ಚಾಪ್ಟರ್, ಹೊಸ ಟಾಪಿಕನ್ನು ಕಲಿಬೇಕು. ನಿಮ್ಮ ಹೋಮ್ ವರ್ಕ್, ಅಸೈನ್ಮೆಂಟ್, ನೋಟ್ಸ್ ಏನೆಲ್ಲ ಇದೆ ಅದನ್ನು ಇಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಓಕೆನಾ? ಅದಾದಮೇಲೆ ನೆಕ್ಸ್ಟು
ಬೇರೆ ಆನ್ಲೈನ್ ಕ್ಲಾಸಸ್ ಅಂತೆಲ್ಲ ಇರುತ್ತೆ, ಅರ್ಥ ಆಗುತ್ತೆ. ನೆಕ್ಸ್ಟು 8 to 9 ಅಂತ ಇದೆಯಲ್ವಾ, ಆಮೇಲೆ ಮಧ್ಯದಲ್ಲಿ ಬೇರೆ ಡಿನ್ನರ್ ಬ್ರೇಕ್ ಅಂತೆಲ್ಲ ಹೋಗಿರ್ತೀರ, ಗೊತ್ತಾಗುತ್ತೆ ನಿಮಗೆ ಯಾವ ಟೈಮಲ್ಲಿ ಕನ್ವಿನ್ಸ್ ಆಗಿರುತ್ತೆ, ನಿಮಗೆ ಯಾವುದು ಅನುಕೂಲ ಆಗಿರುತ್ತೆ ಆ ಥರ ಟೈಮನ್ನು ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟು 8 to 9 ಬಂದುಬಿಟ್ಟು ಏನೆಲ್ಲ ಓದಿರ್ತೀರ ಅಲ್ವಾ ಬೆಳಗ್ಗೆಯಿಂದ ಒಂದು 8 ಗಂಟೆ ತನಕ ಅದನ್ನು ರಿವೈಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಬ್ರೈನ್ 24 ಗಂಟೆ ಒಳಗಡೆ ಮರ್ತೋಗ್ಬಿಟ್ಟಿರುತ್ತೆ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಸೊ 8 to 9 ಏನು ಮಾಡಿಬಿಡೋಣ, ಏನೆಲ್ಲ ಕಲ್ತಿರ್ತೀವಿ ಅದನ್ನು ಪಟ್ ಅಂತ ಹೋಗ್ಬಿಟ್ಟು ರಿವೈಸ್ ಮಾಡಿಬಿಡೋಣ. ಸೊ ರಿವೈಸ್ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಬ್ರೈನ್ ಮರ್ತೋಗಿದ್ರು ಕೂಡ ಇದನ್ನು ಬೆಳಿಗ್ಗೆ ಓದಿದ್ದೆ ಅಲ್ವಾ, ನಾನು ನೆನ್ಪಿಟ್ಕೊಳ್ಬೇಕು ಅಂತ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ, ಓಕೆನಾ. ನೆಕ್ಸ್ಟು 10 ಗಂಟೆ ಒಳಗಡೆ ಮಲ್ಗೋದಕ್ಕೆ ಹೋಗ್ಬಿಡಿ. 8 to 9 ಆದಮೇಲೆ 9 to 9:30 ಊಟಕ್ಕೆ ಹೋಗ್ತೀವಿ ಅಂದ್ರೂ ಫೈನ್. ಮ್ಯಾಮ್ ಇಲ್ಲ ಮ್ಯಾಮ್ ನಾನು 8 to 8:30 ಊಟ ಮಾಡ್ತೀನಿ, 9 to 9:30 ನಾನೆಲ್ಲ ರಿವೈಸ್ ಮಾಡ್ತೀನಿ ಅಂದ್ರೂ ಫೈನ್. ನಿಮಗೆ ಯಾವ ಥರ ಕನ್ವೀನಿಯನ್ಸ್ ಆಗುತ್ತೆ ಆ ಥರ ಟೈಮ್. ಅದಾದಮೇಲೆ ನಿಮ್ಮ ಬ್ಯಾಗನ್ನು ಪ್ಯಾಕ್ ಮಾಡ್ಕೊಳ್ಳಿ. ನಾಳೆ ಏನೆಲ್ಲ ಟಾಸ್ಕ್ ಇದೆ ಅಂತ ಲಿಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತಿಂದ ಎಲ್ಲ ಕೆಲಸನೂ ಮುಗಿಸಿದಿನ ಅಂತ ಚೆಕ್ ಮಾಡಿ ಟಿಕ್ ಮಾರ್ಕ್ ಹಾಕ್ಕೊಳ್ಳಿ. ಯಾವುದಾದ್ರೂ ಕೆಲಸ ಪೆಂಡಿಂಗ್ ಇದೆಯಾ, ಇಂಟು ಮಾರ್ಕ್ ಹಾಕಿ, ಇದನ್ನು ಇವತ್ತು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಏನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂತ ನೀವೇ ಅನಲೈಸ್ ಮಾಡಬೇಕು, ಓಕೆನಾ ಮಕ್ಕಳ. ಸೊ ಇಷ್ಟೊಂದೆಲ್ಲ ನೀವು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಸಕ್ಸಸ್ ತುಂಬ ದೂರ ಇಲ್ಲ ಮಕ್ಕಳ. 10ನೇ ಕ್ಲಾಸಲ್ಲಿ 625 ಔಟ್ ಆಫ್ 625 ತುಂಬ ಈಸಿ, ಓಕೆನಾ. ಓಕೆ, ಇವಾಗ ಮೈಂಡ್ ಸೆಟ್ ಮೋಟಿವೇಶನ್ ಎಲ್ಲ ಮಾಡಿಬಿಡೋಣ. ನಮ್ಮ ಮಕ್ಕಳಿಗೆ ಗ್ರೋತ್ ಮೈಂಡ್ ಸೆಟ್ ಇರಬೇಕು. ಏನು ಅಂತ ಹೇಳಿದ್ರೆ ಕೆಲವು ಮಕ್ಕಳಿಗೆ ಸೈನ್ಸ್ ಕಷ್ಟ ಇರುತ್ತೆ, ಇಲ್ಲ ಮ್ಯಾಥ್ಸ್ ಕಷ್ಟ ಇರುತ್ತೆ, ನನಗೂ ಅರ್ಥ ಆಗುತ್ತೆ, ಓಕೆನಾ. ಆದರೆ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಇದು ಕಷ್ಟ ಆಗ್ತಿದೆ ಸಬ್ಜೆಕ್ಟ್, ನಾನು ಓದೋದೇ ಇಲ್ಲ, ಪಕ್ಕಕ್ಕೆ ಇಟ್ಬಿಡ್ತೀನಿ, ಆಮೇಲೆ ನೋಡ್ಕೊಳ್ಳೋಣ, ಇನ್ನು ಟೈಮ್ ಇದೆ ಅಂತ ಪುಷ್ ಮಾಡ್ತಿರ್ತೀರ. ಆ ಥರ ಮಾಡಬೇಡಿ ಮಕ್ಕಳ. ಫಸ್ಟ್ ನಮಗೆ ಯಾವ್ದು ಕಷ್ಟ ಇರುತ್ತಲ್ವ ಅದೇ ಸಬ್ಜೆಕ್ಟ್ ಫಸ್ಟ್ ಟಚ್ ಮಾಡಬೇಕು. ಈ ಸಬ್ಜೆಕ್ಟ್ ನನಗೆ ಕಷ್ಟ ಆಗ್ತಿದೆ, ಇವತ್ತಿಂದ ಡೈಲಿ ಒಂದು 4-5 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀನಿ, ಸೊ ನನಗೆ ಮ್ಯಾಥ್ಸ್ ಈಸಿ ಆಗುತ್ತೆ. ಸೈನ್ಸ್ ಕಷ್ಟ ಆಗ್ತಿದೆ, ಡೈಲಿ 2 ಟಾಪಿಕ್ ಓದ್ತಾ ಇರ್ತೇನೆ, ಸೊ ಸೈನ್ಸ್ ನಾನು ಈಸಿ ಮಾಡ್ಕೊಬೇಕು, ಓಕೆನಾ. ಅದರಿಂದ ಓವರ್ಕಮ್ ಮಾಡಬೇಕು ಅನ್ನುವಂಥ ಗ್ರೋತ್ ಮೈಂಡ್ ಸೆಟ್ ಬೇಕು. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ನಾನು ನಿಮಗೆ ಡೈಲಿ ಒಂದೊಂದು ಚಾಪ್ಟರ್ ಮುಗಿಸಿ ಅಂತೆಲ್ಲ ಹೇಳಲ್ಲ ಮಕ್ಕಳ. ಒಂದು ಚಾಪ್ಟರಲ್ಲಿ ಸುಮಾರು ಒಂದು 10 ಟಾಪಿಕ್ ಇದೆ ಅಂತ ಅಂದ್ಕೊಳ್ಳಿ. ಆ 10 ಟಾಪಿಕ್ಕನ್ನು ಓದಿ ಅಂತ ಹೇಳಲ್ಲ, ಜಸ್ಟ್ ಒಂದು 2 ಟಾಪಿಕ್ ಡೈಲಿ ಓದಿ ಅಂತ ಹೇಳ್ತಿದ್ದೇನೆ. 2 ಟಾಪಿಕ್ಕು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಒಂದು ಟಾಪಿಕ್ಕನ್ನು ಒಂದು ಸಬ್ಜೆಕ್ಟಿಂದ ಓದಿ, ಅಷ್ಟೇ ಸಾಕು. ಇಷ್ಟನ್ನೇ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಫೈನಲ್ ಎಕ್ಸಾಮ್ ಬರೋದ್ರೊಳಗಡೆ ಸಿಲೆಬಸ್ ಎಲ್ಲ ಕವರ್ ಮಾಡಿರ್ತೀರ, ಎಕ್ಸಾಮ್ ರೆಡಿ ಇದ್ದೀನಿ, ನೀನು ಬಾ ಅನ್ನೋ ಥರ ಇರ್ತೀರ, ಓಕೆನಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದನ್ನೆಲ್ಲ ಮಾಡ್ತಿದ್ದೀರಲ್ವಾ, ನಿಮ್ಮನ್ನು ನೀವು ಸ್ವಲ್ಪ ಅಪ್ರಿಷಿಯೇಟ್ ಮಾಡಬೇಕು, ರಿವಾರ್ಡ್ ಕೊಡಬೇಕು, ಓಕೆನಾ. ಸೊ ನಿಮ್ಮನ್ನು ನೀವು ಟ್ರಸ್ಟ್ ಮಾಡಬೇಕು. ನನಗಾಗತ್ತೆ, ನಾನು ಸ್ಕೋರ್ ಮಾಡ್ತೀನಿ, ನಮ್ಮ ಪೇರೆಂಟ್ಸನ್ನ ಪ್ರೌಡಲ್ಲಿ ಫೀಲ್ ಮಾಡಿಸ್ತೀನಿ ಅಂತ ನಿಮ್ಮನ್ನು ನೀವು ನಂಬಿ ಮಕ್ಕಳ. ನೀವು ಓದ್ತಾ ಇರ್ತೀರ, ಓಕೆನಾ. ಸೊ ಕನ್ಸಿಸ್ಟೆನ್ಸಿ ಇದೆ, ಡಿಸಿಪ್ಲೀನ್ ಇದೆ, ನಾನು ಪ್ರಾಕ್ಟೀಸ್ ಮಾಡ್ತೀನಿ, ರೀಕಾಲ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್ ಮಕ್ಕಳ. ನಾನು ನಿಮ್ಮನ್ನು ನಂಬ್ತೀನಿ ಮಕ್ಕಳ. ನಾನು ಪರ್ಫೆಕ್ಟಾಗಿ ನಮ್ಮ ಮಕ್ಕಳು ಸ್ಕೋರ್ ಮಾಡ್ತಾರೆ 625 ಔಟ್ ಆಫ್ 625. ಯಾಕಂತಂದರೆ ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ, ಓದ್ತಿದ್ದಾರೆ, ರಿವೈಸ್ ಮಾಡ್ತಿದ್ದಾರೆ, PYQ ಸಾಲ್ವ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್, ಯು ಕ್ಯಾನ್ ಡೂ ಇಟ್ ಮಕ್ಕಳ. 625ಕ್ಕೆ 625ನೇ ಸ್ಕೋರ್ ಮಾಡ್ಬೋದು, ಓಕೆನಾ. ಸೊ ನಾನು ನಿಮಗೆ ಪಿಂಕಿ ಮತ್ತು ನಮ್ಮ ಟ್ವಿಂಕಿದು ಸಿಚುವೇಶನ್ಸ್ ಹೇಳಿದ್ದೀನಿ. ನಮ್ಮಲ್ಲೂ ಕೆಲವು ಮಕ್ಕಳು ಪಿಂಕಿ ಥರನೇ ಮೈಂಡ್ ಸೆಟ್ ಇದೆ. ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೊಲ್ಯೂಷನ್ ಜೊತೆ ಬರ್ತೀನಿ, ಓಕೆನಾ ಮಕ್ಕಳ. ಸೊ ಯಾವುದೆಲ್ಲ ಕೀ ಟಿಪ್ಸ್ ಕೊಟ್ಟಿದ್ದೀನಿ ಅದನ್ನೆಲ್ಲ ಬಳಸ್ಕೊಳ್ಳಿ, ಚೆನ್ನಾಗಿ ಓದಿ, ಓಕೆನಾ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.